ಕೊನೆಗೂ ಬಿಗ್ ಬಾಸ್ನಲ್ಲಿ ಸುದೀಪ್ ಅವರು ಅಶ್ವಿನಿ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ. ನೋಡಿ ಮೇಡಮ್, ಬಿಗ್ ಬಾಸ್ನಲ್ಲಿ ವುಮೆನ್ ಕಾರ್ಡ್ ಪ್ಲೇ ಮಾಡಬೇಡಿ, ಬೇಡ ಅಂತ ಹೇಳಿ ವಾರ್ನಿಂಗ್ನ ಸಹ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಪ್ರೋಮೋದಲ್ಲಿರುವ ಹಾಗೆ ಎಪಿಸೋಡ್ನಲ್ಲೂ ಸಹ ಇರುತ್ತಾ, ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ಪ್ರೋಮೋ ಏನಾಯಿತು ಬನ್ನಿ ನೋಡ್ತಾ ಹೋಗೋಣ. ಸುದೀಪ್ ಬರ್ತಾರೆ, ಪಂಚಾಯಿತಿಯನ್ನು ಶುರು ಮಾಡ್ತಾರೆ. ಈ ಮನೆಯಲ್ಲಿ ಈ ವಾರ ಬರೀ ಏಕವಚನ ಇದೇ ಆಗಿತ್ತು ಅಂತ ಹೇಳಿ ಶುರು ಮಾಡ್ತಾರೆ. ಆ್ಯಕ್ಚುಲಿ ಆಗಿದ್ದು ಕೂಡ ಅದೇ. ಅಶ್ವಿನಿ ಅವರಿಂದ ಮಾತನ್ನು ಶುರು ಮಾಡ್ತಾರೆ. ಅಶ್ವಿನಿ ಮೇಡಮ್, ಈ ವಾರ ನೀವು ಬಿಗ್ ಬಾಸ್ ಮನೆಯಲ್ಲಿ ಉಪವಾಸ ಸತ್ಯಾಗ್ರಹ ಕೂಡ ಮಾಡಿದ್ರಿ, ಅದಕ್ಕೆ ಕಾರಣ ಏನು ಅಂತ ಹೇಳಿ ಅಶ್ವಿನಿ ಅವರಿಂದ ಮಾತನ್ನು ಶುರು ಮಾಡ್ತಾರೆ. ಆವಾಗ ಅಶ್ವಿನಿ ಶುರು ಮಾಡ್ಕೊಳ್ತಾರೆ. ಇನ್ನು ಮಾತನ್ನು ಶುರು ಮಾಡಿದ ಅಶ್ವಿನಿ ಹೇಳ್ತಾರೆ, ಬಹುಶಃ ಅಣ್ಣ ನನಗೆ ಈ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ನನ್ನ ಒಂದು ವ್ಯಕ್ತಿತ್ವದ ಕೊಲೆಯನ್ನು ಮಾಡುವಂಥ ಪ್ರಯತ್ನ ಪಟ್ಟರು ಈ ಮನೆಯ ಸದಸ್ಯರು. ಬಹುಶಃ ಅದು ನನ್ನ ಮನಸ್ಸಿಗೆ ಎಲ್ಲೋ ಒಂಥರ ಘಾಸಿ ಉಂಟು ಮಾಡಿತು ಅಷ್ಟೇ. ಹಾಗಾಗಿನೇ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿ ಬಾಗಿಲು ತನಕ ಕೂಡ ಹೋಗಿ ಬಂದೆ ಅಣ್ಣ. ಆದರೆ ಕೊನೆಗೆ ಅನಿಸ್ಬಿಟ್ಟು ನಾನು ಇಲ್ಲಿ ತನಕ ಬರಲಿಕ್ಕೆ ಜನ ಕಾರಣ, ಹಾಗಾಗಿ ನಾನು ಹೋಗಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿದೆ ಅಣ್ಣ ಅಂತ ಹೇಳಿ ಮೊನ್ನೆ ಗಿಲ್ಲಿ ಹೇಳಿರುವಂಥ ಮಾತನ್ನೇ ಇವತ್ತು ಅಶ್ವಿನಿ ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆಬ್ವಿಯಸ್ಲಿ ಹಾಗೆ ಮಾತಾಡ್ತಾರೆ. ಇನ್ನು ಸುದೀಪ್ ಅವರು ರಘು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಯಾಕೆ ಜಗಳ ಆಯಿತು, ನೀವೇ ಅಲ್ವಾ ಜಗಳಕ್ಕೆ ಮೂಲ ಕಾರಣ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ರಘು ಹೇಳಲಿಕ್ಕೆ ಶುರು ಮಾಡ್ತಾರೆ, ಅಣ್ಣ ಆ್ಯಕ್ಚುಲಿ ನಾನು ಅವರಿಗೆ ಗೌರವ ಕೊಟ್ಟೇ ಮಾತಾಡಿದ್ದು. ಅಶ್ವಿನಿ ಬನ್ನಿ ಕೆಲಸ ಮಾಡಿ, ಹಾಗೆ ಇದೆ ಕೆಲಸ ಅಂತ ಹೇಳಿದಾಗ ಅವರು ಬ್ಯಾಕ್ ಪೇನ್ ಇದೆ ಆಮೇಲೆ ಬರ್ತೀನಿ ಅಂತ ಮಾತನ್ನ ಶುರು ಮಾಡಿದ್ರು. ಆದರೆ ಅವರ ಮಾತಿನ ಟೋನ್ ಹೇಗಿತ್ತು ಅಂದರೆ, ನನ್ನ ಇಷ್ಟ, ನಾನು ಏನು ಬೇಕಾದರೂ ಮಾಡ್ತೀನಿ, ಯಾವಾಗ ಬೇಕಾದರೂ ಬಂದು ಯಾವಾಗ ಬೇಕಾದರೂ ಮಾಡ್ತೀನಿ, ಕೇಳೋಕ್ಕೆ ನೀವು ಯಾರು ಅನ್ನುವ ರೀತಿಯಲ್ಲಿ ಅವರ ಟೋನ್ ಇತ್ತು. ಮನೆಯ ಕ್ಯಾಪ್ಟನ್ ಆಗಿ ನನಗೆ ಸಾಕಾಗಿತ್ತು, ಎಲ್ಲರನ್ನೂ ಕೂಡ ಸಂಭಾಳಿಸ್ಕೊಂಡು ಅವ್ರ ಹತ್ರ ಕೆಲಸ ಮಾಡೋದೇ ಒಂದು ಟಾಸ್ಕ್ ಆಗಿತ್ತು. ಅದರಲ್ಲಿ ಅಶ್ವಿನಿ ಅವರು ಈ ರೀತಿಯಾಗಿ ಪದೇ ಮಾಡ್ತಾಯಿದ್ರು. ಇದು ಕೇವಲ ಒಂದ್ಸಲ ಅಲ್ಲ, ಇದಕ್ಕಿಂತ ಮುಂಚೆನೂ ಕೂಡ ಹಾಗೆ ಮಾಡ್ತಾಯಿದ್ರು. ಬಟ್ ನಾನು ಅಶ್ವಿನಿ ಅಂತ ಹೇಳಿ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಿದ್ದೀನಿ. ಅಶ್ವಿನಿ ಬನ್ನಿ ಅಂತಲೇ ನಾನು ಕರೆದಿರುವಂಥದ್ದು. ಆದರೆ ಅವರು ಅಶ್ವಿನಿ ಅಂತೇಳಿ ಏಕವಚನ ಬಳಸಬೇಡ ಅಂತೇಳಿ ಜಗಳಕ್ಕೆ ಬರ್ತಾರೆ. ನನಗೂ ಕೂಡ ಸಿಟ್ಟು ಬಂತು, ನಾನು ಕೂಡ ಏಕವಚನ ಬಳಸಿದ್ದೀನಿ ಸರ್, ನಂದು ತಪ್ಪಿದೆ, ನಾನು ಅದನ್ನ ಒಪ್ಕೋತೀನಿ ಅಂತೇಳಿ ರಘು ಅವರು ಅವರ ತಪ್ಪನ್ನು ಒಪ್ಕೋತಾರೆ. ಆದರೆ ಈ ಅಮ್ಮ ಮಾತ್ರ ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಇಲ್ಲ ಅಣ್ಣ, ಹೊರಗಡೆ ನಾನು ತುಂಬ ಗೌರವವನ್ನು ಸಂಪಾದನೆ ಮಾಡಿದ್ದೀನಿ, ಹಾಗಾಗಿನೇ ನಾನು ಇಲ್ಲಿಗೆ ಬಂದಿರುವಂಥದ್ದು. ನನ್ನ ವ್ಯಕ್ತಿತ್ವದ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಯಾರಿಗೂ ಕೂಡ ಅರ್ಹತೆ ಇಲ್ಲ ಅನ್ನುವ ರೀತಿಯಲ್ಲಿ ಮತ್ತೆ ಪುನಃ ಅಶ್ವಿನಿ ಅವರು ಮಾತಾಡಲಿಕ್ಕೆ ಶುರು ಮಾಡಿದಾಗ ಕಿಚ್ಚಾಗೆ ಸಿಟ್ಟು ಬರುತ್ತೆ. ಅವರು ವಾರ್ನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಶ್ವಿನಿ ಅವರೇ, ನೀವು ಮರ್ಯಾದೆಯನ್ನು ಗೌರವವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ. ಒಂದು ವೇಳೆ ನಾವು ಇನ್ನೊಬ್ಬರಿಂದ ಗೌರವವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ನಾವು ನಮ್ಮ ಮುಂದಿರುವಂತಹ ದೊಡ್ಡವರು ಚಿಕ್ಕವರು, ಚಿಕ್ಕ ಮಗುವಿಗೂ ಕೂಡ ಬಹುವಚನ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಬೇಕು. ಆವಾಗಲೇ ಮಾತ್ರ ನಾವು ಅದಕ್ಕೆ ಡಿಸರ್ವಿಂಗ್ ಇರ್ತೀವಿ. ಇನ್ನು ನೀವು ಇನ್ನೊಂದು ಮಾತು ಹೇಳಿದ್ರಿ, ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡ್ತಾ ಇಲ್ಲ ಅಂತ ಹೇಳಿ. ತಪ್ಪು ಮೇಡಮ್, ಅದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಹೆಣ್ಮಕ್ಳಿಗೆ ಗೌರವ ಕೊಟ್ಟೆ ಮಾತಾಡಿರುವಂಥದ್ದು. ಏಕವಚನದಲ್ಲಿ ಮಾತಾಡಿಸುವಂಥದ್ದು ನನ್ನ ಪ್ರಕಾರ ತಪ್ಪು ಅಲ್ವೇ ಅಲ್ಲ. ನೀವು ಕೂಡ ಅಲ್ಲಿರುವಂತಹ ಎಲ್ಲ ಸದಸ್ಯರಿಗೂ ಕೂಡ ಗೌರವ ಕೊಟ್ಟರೆ ಅವರು ಕೂಡ ರಿಟರ್ನ್ ಆಗಿ ನಿಮಗೆ ಗೌರವವನ್ನು ಕೊಡ್ತಾರೆ ಅಲ್ವಾ. ನೋಡಿ ಮೇಡಮ್, ಬಿಗ್ ಬಾಸ್ ಮನೆಯಲ್ಲಿ ವುಮೆನ್ ಕಾರ್ಡ್ನ ಪ್ಲೇ ಮಾಡಬೇಡಿ, ಇದು ಇಲ್ಲಿ ವರ್ಕ್ ಆಗೋದಿಲ್ಲ ಅಂತ ಹೇಳಿ ನೇರವಾಗಿ ಸುದೀಪ್ ಅವರು ಹೇಳ್ತಾರೆ. ಇದು ಕೇವಲ ಪ್ರೋಮೋದಲ್ಲಿ, ಓಕೆ, ಪ್ರೋಮೋದಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಎಪಿಸೋಡ್ನಲ್ಲಿ ಏನೂ ಸಹ ಇರೋದಿಲ್ಲ. ಇದೇ ಪ್ಲೇಸ್ನಲ್ಲಿ ರಕ್ಷಿತಾ ಅವ್ರ ಗಿಲ್ಲಿ ಅವ್ರ ಬೇರೆ ಕಂಟೆಸ್ಟೆಂಟ್ ಇದ್ದಿದ್ದರೆ ಕತೆ ಬೇರೆಯೇ ಆಗ್ತಾಯಿತ್ತು. ಸುದೀಪ್ ಅವರು ಬರ್ತಾನೆ ತುಂಬ ರೋಷ ಆವೇಶದಿಂದ ಕೂಗಾಡ್ತಾಯಿದ್ರು. ಆದರೆ ಅದೇನೂ ಕೂಡ ಮಾಡಲಿಲ್ಲ. ಅವರ ಮುಖದಲ್ಲಿ ಆ ರೀತಿಯಾದ ಅಗ್ರೆಷನ್ ಸಹ ಇರಲಿಲ್ಲ ಅಶ್ವಿನಿ ಅವರಿಗೆ ಕ್ಲಾಸ್ ತಗೊಳ್ಳುವಾಗ. ಇನ್ನು ಅಶ್ವಿನಿ ಅವರು ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಅದನ್ನು ತಗೊಳ್ತಾರೆ. ಹಾಗೆ ನೆಕ್ಸ್ಟ್ ವಾರ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಇದು ವೀಕ್ಷಕರಾಗಿರುವಂಥ ನಮಗೆ ಏನು ಕೂಡ ಹೊಸದಲ್ಲ, ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. 100% ಬಿಗ್ ಬಾಸ್ನಲ್ಲಿ ಇವತ್ತು ಏನೂ ಕೂಡ ಆಗೋದಿಲ್ಲ. ಇದನ್ನು ಬಿಟ್ಟರೆ ಸುದೀಪ್ ಅವರು ಈ ಟಾಪಿಕ್ನ ಮುಗಿಸಿ ಅವ್ರು ಹೋಗೋದೇ ಗಿಲ್ಲಿ ಹತ್ರನೇ. ಗಿಲ್ಲಿಗೆ ಹೋಗಿ ಮತ್ತೆ ಕ್ಲಾಸ್ ತಗೊಳ್ಳೇಬೇಕು. ಯಾಕೆಂದರೆ ಗಿಲ್ಲಿ ಅವರು ಅಶ್ವಿನಿ ಅವರಿಗೆ ಬೈದಿದ್ರಲ್ವ ಏಕವಚನದಲ್ಲಿ. ಹಾಗಾಗಿ ಯಾಕೆಂದರೆ ರಘು ಅವರು ಅಶ್ವಿನಿಗಿಂತ ದೊಡ್ಡವರು, ಹಾಗಾಗಿ ಓಕೆ ಅಂತ ಅನಿಸುತ್ತೆ. ಇನ್ನು ಅಶ್ವಿನಿ ಅವರು ಗಿಲ್ಲಿಗಿಂತ ದೊಡ್ಡವರಲ್ವ, ಹಾಗಾಗಿ ನೀವು ಬೈದಿದ್ದು ತಪ್ಪು ಅಂತ ಹೇಳಿ ಸುದೀಪ್ ಅವರು ಗಿಲ್ಲಿಗೆ ಕ್ಲಾಸ್ನ 100% ತಗೊಳ್ತಾರೆ. ಅದನ್ನ ಪ್ರತಿಯೊಬ್ಬರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದಿಷ್ಟು ಇವತ್ತಿನ ಒಂದು ಪ್ರೋಮೋದ ಲೇಟೆಸ್ಟ್ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.